ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ತೆ. ಕಲಾವಿದ ನವೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೋಡಿ, ಈ KSRTC ವಿಚಾರ ನಾನು ಆಲ್ಮೋಸ್ಟ್ ಒಂದು ವೀಕಿಂದ ಹೇಳ್ತಾನೆ ಇದ್ದೀನಿ. ಕೆಲವೊಂದು ವಿಚಾರಗಳಲ್ಲಿ ಇನ್ನು ಕೆಲವೊಂದು ವಿಚಾರದಲ್ಲಿ ನಮಗೆ ಕೆಲವರು ಒಂದು ವಿಷಯ ಕೇಳಿದ್ರು. ನನಗೆ ಗೊತ್ತಿರುವಂತಹ ಒಂದು ಮಾಹಿತಿ ಸ್ನೇಹಿತರೆ, ನನಗೆ ತಿಳಿದಿರುವಷ್ಟು ನಾನೇನು ಎಲ್ಲ ಗೊತ್ತು ಅಂತ ಹೇಳೋಕ್ಕೋಗಲ್ಲ. ಏನೋ ನನಗೆ ಯಾರೋ ನಮ್ಮ ಸ್ನೇಹಿತರು ಅಲ್ಲಿ ಪರಿಚಯವ್ರನ್ನ ಕೇಳಿ ಸ್ವಲ್ಪ ವಿಚಾರ ತಿಳ್ಕೊಂಡು ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ನಾನು ವಿಚಾರ ತಿಳಿಸೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನೋಡಿ, ದಯವಿಟ್ಟು DCOMC ಅವರು ಎಷ್ಟು ಮಾರ್ಕ್ಸ್ ತೆಗೆದ್ರೆ ನಿಮಗೆ ಕೆಲಸ ಸಿಗುತ್ತೆ, ಎಷ್ಟು ಮಾರ್ಕ್ಸ್ ತೆಗಿಲೇಬೇಕು, ಮತ್ತು ಓನ್ಲಿ ಬರೀ ಡ್ರೈವರ್ಗೆ ಹಾಕಿರೋಂಥವ್ರು ಎಷ್ಟು ಮಾರ್ಕ್ಸ್ ತೆಗಿಬೇಕು ಅಂತ ಅದ್ರ ಬಗ್ಗೆ ಕೆಲವೊಂದು ವಿಚಾರಗಳು ಮಾತಾಡೋಕ್ಕೆ ಅಂತ ಬಂದೆ ಸ್ನೇಹಿತರೆ. ನೋಡಿ, ಈ ಹಿಂದೆ ಅಂದರೆ ಸುಮಾರು ಒಂದು 6-7 ವರ್ಷಗಳ ಹಿಂದೆ, 10 ವರ್ಷಗಳ ಹಿಂದೆನೇ ಸ್ನೇಹಿತರೆ, DCOMC ಅವರು 45, 44, 42 ತೆಗೆದವ್ರಂತೂ ಕೂಡ ಈಗ ಡ್ಯೂಟಿ ಮಾಡ್ತಾ ಇದ್ದಾರೆ. 42, 43, 47 ಮೇಲೆ ತೆಗೆದವ್ರು, 41 ತೆಗೆದವ್ರು ಕೂಡ ಈಗ ಡ್ಯೂಟಿ ಮಾಡ್ತಾ ಇದ್ದಾರೆ ಪ್ರೆಸೆಂಟ್. 10 ವರ್ಷದ ಹಿಂದೆ ಸ್ನೇಹಿತರೆ DCOMC ಅವರು. ಈಗ ಹೆಂಗಾಗಿದೆ ಅಂದರೆ ಸ್ನೇಹಿತರೆ, ಮೊದಲು KSRTCಗೆ ಅಷ್ಟು ವ್ಯಾಲ್ಯೂ ಇರಲಿಲ್ಲ, ಅಂದರೆ ಬರೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ನಾನು ಲಾರಿಲೇ ಬೇಜಾನ್ ದುಡ್ಡು ಮಾಡ್ತಾಯಿದ್ದೀನಿ, ನನಗೆ ಎಷ್ಟೊಂದು ದುಡ್ಡಾಗುತ್ತೆ, ನನಗೆ KSRTC ಬೇಡ ಅಂತಿದ್ರು. ಯಾಕೆಂದರೆ ಅವಾಗೆಲ್ಲ ಸ್ಟಾರ್ಟಿಂಗಲ್ಲೇ ಒಂದು 2 ವರ್ಷ ಅಪಾಯಿಂಟ್ ಆಗೋವರೆಗೂ ಕೇವಲ 2,500 5,000 ಸಂಬಳ, 2 ವರ್ಷ ಕಂಪ್ಲೀಟ್ ಅಪಾಯಿಂಟ್ ಆಗೋವರೆಗೂ ಸ್ನೇಹಿತರೆ. ನೋಡಿ, ಈಗ ನಿಮಗೆ ಸ್ಟಾರ್ಟಿಂಗಲ್ಲೇ ಕಡಿಮೆ ಅಂದರೆ 20,000 ರಿಂದ 25,000 ಸ್ಯಾಲ್ರಿ ಸಿಗುವಂಥ ಚಾನ್ಸ್ ಇದೆ. ಏನಕ್ಕೆ ಈಗ KSRTC ಅಷ್ಟೊಂದು ಅಪ್ಲಿಕೇಶನ್ ಬರ್ತಾ ಇದ್ದಾವೆ ಅಂದರೆ, ಮೊದಲಿಗಿಂತ ಈಗ ಆದಷ್ಟು ಬೆಸ್ಟ್ ಇದೆ KSRTC. ಹಾಗೆ ಸ್ನೇಹಿತರೆ, ಈಗ ಕೆಲವೊಂದು ವಿಚಾರಗಳಲ್ಲಿ ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ಎಲ್ಲಾದರೂ ಕೂಡ ಇನ್ಕ್ರೀಸ್ ಮಾಡಿದ್ದಾರೆ. ಆದ್ದರಿಂದ ಪ್ರತಿಯೊಂದು ವಿಷಯದಲ್ಲೂ ಈಗ KSRTC ಬಗ್ಗೆ ಯಾವುದೇ ರೀತಿಯ ಒಂದು ತೊಂದರೆ ಇಲ್ಲ, ಆರಾಮಾಗಿ ಡ್ಯೂಟಿ ಮಾಡ್ಬೋದು ಅಂತ ಸ್ನೇಹಿತರೆ. ನಮ್ಮ ಸ್ನೇಹಿತರು ಕೂಡ, ನಮ್ಮ ಫ್ರೆಂಡ್ಸ್ ಡ್ಯೂಟಿ ಮಾಡ್ತಾ ಇದ್ದಾರೆ. ಅವರಿಂದ ಕೆಲವೊಂದು ವಿಚಾರಗಳನ್ನ ತಿಳ್ಕೊಂಡು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನೋಡಿ, ಅವಾಗೆಲ್ಲ ಹೇಳಿದೆ ಅದೇ ರೀತಿ 42, 40, 41 ತೆಗೆದವ್ರು ಕೂಡ ಡ್ಯೂಟಿ ಮಾಡ್ತಾಯಿದ್ದಾರೆ ಅಂತ. ಬಟ್ ಈಗ ನೀವು ಕೆಟಗರಿ ವೈಸ್ ಬೇಡ ಸ್ನೇಹಿತರೆ, ಜಾತಿನೇ ಬೇಡ ಸ್ನೇಹಿತರೆ, ಡ್ರೈವರ್ ಅಷ್ಟೇ. ನಿಮ್ಮ ಮೈಂಡಲ್ಲಿ ನಾನು ಕನ್ನಡ ಮಾಧ್ಯಮ, ಗ್ರಾಮೀಣ ಅಭ್ಯರ್ಥಿ ಇವೆಲ್ಲ ಬಿಟ್ಟಾಕ್ಬಿಡಿ ಸ್ನೇಹಿತರೆ, ಕೆಟಗರಿ ವೈಸೇ ಮಾಡೋದು. ಆದರೆ ಬಟ್ ನನ್ನ ತಲೆಯಲ್ಲಿ ಏನು ಓಡ್ತಾ ಇದೆ, ನಾನು 50ಕ್ಕೆ 50 ಮಾರ್ಕ್ಸ್ ತೆಗಿಬೇಕು ಅಂತ ನೀವು ಮಾಡಬೇಕು. ಅಲ್ಲಿ 45 ಬರುತ್ತೋ, 46 ಬರುತ್ತೋ, 48 ಬರುತ್ತೋ, ಅದು ಸೆಕೆಂಡ್ರಿ. ಬಟ್ ನೀವು ಟ್ರ್ಯಾಕ್ ಹೊಡಿವಾಗ ಆರಾಮಾಗಿ ನಾನು 50ಕ್ಕೆ 50 ತೆಗಿನೇಬೇಕು ಅಂತ ಅಲ್ಲಿ ನೀವು ಓಡಿಸ್ಬೇಕು ಸ್ನೇಹಿತರೆ ಗಾಡಿನ. ಇಲ್ಲಿ ನನ್ನದೊಂದು ಸಲಹೆ ಏನಪ್ಪ ಅಂದರೆ ಸ್ನೇಹಿತರೆ, ಈಗ ಎಲ್ಲಿ ಮಾರ್ಕ್ ಹೊಡಿತೀರಲ್ವಾ, ಎಲ್ಲಿ ಮಾರ್ಕ್ ನೀವು ರಿವರ್ಸ್ ಹೊಡಿವಾಗ ನೋಡಿ, 1 ನಿಮಿಷ ಟೈಮ್ ಇರುತ್ತಲ್ವಾ, 60 ಸೆಕೆಂಡ್ ಟೈಮ್ ಇರುತ್ತೆ. ನೀವು ಬಂದು ಒಂದು ಪೋಲ್ ಬೀಳ್ಸಿದ್ರೆ 1 ಮಾರ್ಕ್ಸ್ ಕಟ್ ಆಗುತ್ತೆ ಸ್ನೇಹಿತರೆ. ಒಂದು ಪೋಲ್ ಬೀಳಿಸಿ 1 ಮಾರ್ಕ್ಸ್ ಕಟ್ ಆಗೋ ಬದಲು ಸ್ನೇಹಿತರೆ, ನನ್ನ ಅನಿಸಿಕೆ 60 ಸೆಕೆಂಡಲ್ಲಿ 70 ಸೆಕೆಂಡ್ ಆಗಲಿ, 10 ಸೆಕೆಂಡ್ ಜಾಸ್ತಿ ಆಗಲಿ, ಆರಾಮಾಗಿ ಬಂದು ಟ್ರ್ಯಾಕ್ ಹೊಡೀರಿ, ಪೋಲ್ ಬೀಳಿಸ್ಬೇಡಿ. ಏನಕ್ಕೆ ಅಂತ ನನಗೆ ಕೇಳಿದ್ರೆ ಸ್ನೇಹಿತರೆ, ಒಂದು ಮೊದಲನೇದು, ಒಂದು ಪೋಲ್ ಬಿದ್ದಾಗ ಏನಾಗುತ್ತೆ, ಅಷ್ಟು ಜನದಲ್ಲಿ ಅಲ್ಲಿ ಅಧಿಕಾರಿಗಳು ನೋಡಿದಾಗ ನಿಮಗೆ ಒಂದು ಕಡೆ ಒಂದು ಸಣ್ಣ ಪುಟ್ಟ ಗಾಬರಿ ಆಗುತ್ತೆ ಸ್ನೇಹಿತರೆ. ಗಾಬರಿ ಆಗ್ತೀರಾ. ಆ ಒಂದು ಪೋಲ್ನ ಮತ್ತೆ ಸರಿ ಮಾಡೋಕೆ ಹೋಗಿ ಹಿಂದೆ ಹೋಗಿ ಮತ್ತೆ ಮುಂದೆ ಬರೋದು, ಅಲ್ಲಿ ಒಂದು ಟೈಮು ಕೂಡ ವೇಸ್ಟ್ ಆಗುತ್ತೆ. ಮತ್ತೆ ಒಂದು ಪೋಲ್ ಬಿದ್ದಾಗ ಹಿಂದೆ ಮುಂದೆ ಆಡ್ಸೋಕೆ ಹೋಗಿ ಮತ್ತೆ ಇನ್ನೊಂದು ಪೋಲ್ ಬೀಳುತ್ತೆ, ಆ ಥರ ಆಗುತ್ತೆ. ಅದ್ರ ಬದಲು ಸ್ವಲ್ಪ ಕಾಮಾಗಿ, ಸ್ವಲ್ಪ ನಿಧಾನ, ಒಂದು 10 ಸೆಕೆಂಡ್, ಅಂದರೆ ತುಂಬ ಲೇಟ್ ಅಲ್ಲ ನಾನು ಹೇಳ್ತಿರೋದು, ಜಸ್ಟ್ ಒಂದು 10 ಸೆಕೆಂಡ್ ಲೇಟ್ ಆದ್ರೂ ಪರವಾಗಿಲ್ಲ, 1 ಮಾರ್ಕ್ಸ್ ಕಟ್ಟಾದ್ರೂ ಪರವಾಗಿಲ್ಲ, ನೀವು ಆರಾಮಾಗಿ ಪೋಲ್ ಬೀಳಿಸ್ತಾ ರೀತಿ ಬಂದು, ಎಲ್ಲನೂ ಅಷ್ಟೇ, ಎಲ್ಲಂತಲ್ಲ, ಎಲ್ಲ ಟ್ರ್ಯಾಕಲ್ಲೂ ಕೂಡ ಅದೇ ರೀತಿ ಮಾಡಿ ಸ್ನೇಹಿತರೆ, ನನ್ನ ಅನಿಸಿಕೆ ನಾನು ಹೇಳ್ತಿರೋದು. ಇದೊಂದು ವಿಚಾರ ಸ್ನೇಹಿತರೆ. ಆಮೇಲೆ ಇನ್ನೊಂದು ಹೇಳಕ್ಕೆ ಬಂದೆ ನಿಮಗೆ, ಮೇನ್ ಅದೇ ಸ್ನೇಹಿತರೆ, ನೀವೆಲ್ಲನೂ ಬಿಟ್ಟಾಕ್ಬಿಟ್ಟು ನಾನು ಕೇಳಿರೋ ಮಟ್ಟಿಗೆ ಸ್ನೇಹಿತರೆ, ಕಡಿಮೆ ಅಂದರೆ ನೀವು 46 ರಿಂದ 47 ತೆಗಿಲೇಬೇಕು. ಕಡಿಮೆ ಅಂದರೆ ಕೆಟಗರಿ ಎಲ್ಲ ಬಿಟ್ಟಾಕಿ, ನಂಗೆ ಗೊತ್ತಿಲ್ಲ, ಅವೆಲ್ಲ ಬೇಡ, ಕೆಟಗರಿನೇ ಬೇಡ ಸ್ನೇಹಿತರೆ. 50ಕ್ಕೆ 50 ಬೇಕು. ಬಟ್ ನೀವು DCOMC ಆಗಿರೋದ್ರಿಂದ ಮಿನಿಮಮ್ 46 ತೆಗಿಲೇಬೇಕು. 44, 43 ಬಂದರೆ ನನ್ನ ಅನಿಸಿಕೆ ನಿಮಗೆ ಕೆಲಸ ಸಿಗೋ ಡೌಟೇ ಸ್ನೇಹಿತರೆ. ತುಂಬಾ ಅರ್ಜಿ ಇದ್ದಾವೆ ನಿಜವಾಗ್ಲೂ. ನನ್ನ ಅನಿಸಿದ ಮಟ್ಟಿಗೆ 43, 44 ಡೌಟೇ ಸ್ನೇಹಿತರೆ, 90% ಚಾನ್ಸ್ ಇಲ್ಲ. ನಿಜವಾಗ್ಲೂ ನೀವು 46, 47 ಬರಲೇಬೇಕು. ಅಂದರೆ ನೀವು 50 ಟಾರ್ಗೆಟ್ ಮಾಡಬೇಕು ಸ್ನೇಹಿತರೆ. ಇದು DCOMC ಅವರಿಗೆ. ಬರೀ ಡ್ರೈವರ್ ಅಂತೂ ನಿಜವಾಗ್ಲೂ 48, 49, 50 ಓಡಿಸ್ಲೇಬೇಕು. ಬರೀ ಡ್ರೈವರು 48, 49, 50 ಬರಲೇಬೇಕು.
ಹೊಡಿಲೇಬೇಕು ಸ್ನೇಹಿತರೆ. ಇಷ್ಟು ನಿಮ್ಮ ಮಾರ್ಕ್ಸ್ ತೆಗಿಬೇಕಾದಂತಹ ಒಂದು ಇದು ಸ್ನೇಹಿತರೆ. ಇನ್ನೊಂದು ನೋಡಿ, ಸುಲಭ 5 ಮಾರ್ಕ್ಸ್ ನಿಮ್ಮ ಅಲ್ಲೇ ಇದು ಚಿಹ್ನೆಗಳಲ್ಲೇ ಹೋಗ್ಬಿಡುತ್ತೆ. ಬರೀ ಡ್ರೈವಿಂಗ್ ಕಡೆನೇ ಮನಸ್ಸು ಹೋಗ್ತಾ ಇರುತ್ತೆ ಸ್ನೇಹಿತರೆ. ಈ ಚಿಹ್ನೆಗಳ ಬಗ್ಗೆ ಯಾರು ತಲೆನೇ ಕೆಡಿಸ್ಕೊಳ್ಳಲ್ಲ. ಅಲ್ಲೂ ಕೂಡ 5 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಚಿಹ್ನೆಗಳನ್ನ ನೋಡ್ಕೊಳ್ಳಿ ದಯವಿಟ್ಟು. ಇದಿಷ್ಟು ಸ್ನೇಹಿತರೆ ಮಾಹಿತಿ. ದಯವಿಟ್ಟು ನೀವು 50ಕ್ಕೆ 50 ಹೊಡಿಬೇಕು ಅಂತಲೇ ಮೈಂಡೇ ಇಟ್ಕೊಳ್ಳಿ ಸ್ನೇಹಿತರೆ.